ಅವ್ರ ಮನೆ ಕಡೆಯವ್ರು ಹೇಗಿದ್ರು ಅಂತ ಅಂದ್ಬಿಟ್ಟು, ಅಂದರೆ ವೆಲ್ ಸೆಟ್ಲ್ಡ್ ಫ್ಯಾಮಿಲಿನಾ ಅಥವಾ ಏನು ಹೇಗೆ ಅಂತಂದು? ಅವಳು ಸಕಲೇಶ್ಪುರದ ಹುಡುಗಿ ಆ್ಯಕ್ಚುಲಿ. ಪೇರೆಂಟ್ಸ್ ಅಲ್ಲಿ ಅಪ್ಪ ಅಮ್ಮ ತಮ್ಮ ಎಲ್ಲ ಅಲ್ಲೇ ಊರಲ್ಲಿದ್ದರು. ಪ್ರಾಬ್ಲಿ ಅಲ್ಲಿ ಕಾಫಿ ತೋಟ ಆ ಥರದ್ದು ಇದು. ಅವಳಿಗೆ 3 ಜನ ಅಕ್ಕಂದರು. ಸೊ 3 ಜನ ಅಕ್ಕಂದ್ರೂ ಜೊತೆನಲ್ಲಿ ಚೆನ್ನಾಗಿತ್ತು, ಅವಳು ಬಾಂಧವ್ಯ ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗ ಸೆಟ್ಟಲ್ಲಿದ್ದಾಗ ಅಕ್ಕನ ಮಕ್ಕಳಿಗೆ ವೀಡಿಯೋ ಕಾಲ್ ಮಾಡೋದು, ಫ್ರೀ ಇದ್ದಾಗ ಮಾತಾಡೋದು. ಮಕ್ಕಳು ಅಂದರೆ ತುಂಬ ಇಷ್ಟ ಆ ಹುಡುಗಿಗೆ, ಮಾತಾಡ್ಸೋದು. ಸೊ ಆ ಟೈಮಲ್ಲಿ ನಾವು ಆ ಮಕ್ಕಳನ್ನ ನೋಡೋವಂಥದ್ದು ಇರ್ಬೋದು, ಅಥವಾ ಅವ್ರ ಅಕ್ಕಂದ್ರನ್ನ ನೋಡೋವಂಥದ್ದು ಇರ್ಬೋದು. ಸೊ ಅಲ್ಲಾದಂಥದ್ದು ಮನೆಗೆ ಹೋಗಿ ಬಂದು ಒಡನಾಟ ಕಾರಣ ಸಿ ವಿ ರಾಮನ್ ನಗರು ತುಂಬ ಔಟ್ಸ್ಕರ್ಟ್ಸ್ ಅದು ಸ್ವಲ್ಪ. ಸೊ ಮನೆಗಳಿಗೆಲ್ಲ ಹೋಗಿ ಬರೋವಂಥದ್ದು ಇರಲಿಲ್ಲ. ಅವಳು ನಮ್ಮ ಮನೆಗೆ ಬರ್ತಿದ್ಲು, ಬಿಕಾಸ್ ನಮ್ಮ ಈ ಸುತ್ತಮುತ್ತ ಸೌತಲ್ಲಿ ಇರುತ್ತೆ ಶೂಟಿಂಗ್ಸು. ಸೊ ಹಾಗಾಗಿ ನಮ್ಮ ಮನೆಗೆಲ್ಲ ಬಂದಿದ್ದುಂಟು. ಬಟ್ ನಾನು ಪರ್ಸ್ನಲಿ ಮನೆಗೆ ಹೋಗಿಲ್ಲ. ನಾನು ಅವ್ರ ಫ್ಯಾಮ್ಲಿನ ಮೀಟ್ ಮಾಡಿದ್ದು ಅವಳ ಮದುವೆನಲ್ಲಿ. ಸೊ ಪರ್ಸ್ನಲಿ ಅಂದರೆ ಫೋನಲ್ಲಿ ಮಾತಾಡಿದ್ದು ಹೆಸರುಗಳು ಗೊತ್ತು. ಕಲ್ಪು ಅಕ್ಕ ಅಂತಿದ್ಲು. ಸೊ ಕಲ್ಪನಾ ಅನಿಸುತ್ತೆ ಅವ್ರ ಹೆಸರು ಪ್ರಾಬ್ಲಿ. ಸೊ ಹಾಗೆ ಹೆಸರುಗಳು ಒಂದಷ್ಟು ಕೇಳ್ಪಟ್ಟಿದ್ದು ಬಿಟ್ಟರೆ ಪರ್ಸ್ನಲಿ ಯಾರು ಟಚಲ್ಲಿ ಇರಲಿಲ್ಲ. ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರ್ತಿತ್ತು, ಮಾತಾಡಿರ್ತಿದ್ವಿ ಫೋನಲ್ಲಿ ಅಷ್ಟೇ. ಮದುವೆಗೆ ಹೋದಾಗಲೇ ಅವರ ತಾಯಿನ ಭೇಟಿಯಾಗಿದ್ದು. ಇನ್ ಬಿಟ್ವೀನ್ ಅವರ ತಂದೆ ತೀರ್ಕೊಂಡ್ಬಿಟ್ರು. ಅವಳು ಆ್ಯಕ್ಚುಲಿ ಮನೆ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಪ್ಪ ಅಮ್ಮಂಗೆ ಊರಲ್ಲಿ ಮನೆ ಮಾಡಿಸ್ಬೇಕು ಅಕ್ಕ ಅಂತ ಹೇಳಿ ತಾನು ಕೂಡಿಟ್ಕೊಂಡಿದ್ದಂಥ ಹಣದಲ್ಲಿ ಅವಳು ಮನೆ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಇನ್ ಬಿಟ್ವೀನ್ ಅವರ ತಂದೆ ಎಕ್ಸ್ಪೈರ್ ಆಗಿಬಿಟ್ರು ಹೆಲ್ತ್ ಇಶ್ಯೂಸಿಂದ. ಸೊ ಅದು ತುಂಬ ನೋವಿತ್ತು ಅವಳಿಗೆ. ನಾನು ಕಟ್ಟಿದ್ದ ಮನೆಯಲ್ಲಿ ಅಪ್ಪನ ಇಟ್ಕೊಳ್ಳೋಕ್ಕಾಗಿಲ್ವಲ್ಲ ಅನ್ನೋ ನೋವು ತುಂಬ ಕಾಡ್ತಿತ್ತು ಅವಳಿಗೆ. ಅದಾದಮೇಲೆ ಮನೆ ಕಂಪ್ಲೀಟ್ ಮಾಡಿದ್ಲು. ಸೊ ಇಲ್ಲಿ ಅವ್ರ ಅಮ್ಮನ ಒಂಟಿಯಾಗಿ ಬಿಡೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ಲು. ಸೊ ಮೋಸ್ಟ್ಲಿ ಆ ಮನೆ ಈಗ ಅವಳು ಮದುವೆ ಆದಮೇಲೆ ಅದು ವೆಕೇಟ್ ಮಾಡಿಬಿಟ್ರು ಅಂತ ಅನ್ಸುತ್ತೆ ಆ ಮನೆನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.